ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡೋದು ಒಂದು ದೊಡ್ಡ ಪ್ರೊಸೀಜರ್ ಸರ್. ಅಷ್ಟು ಸುಲಭವಾಗಿ ಬನ್ನಿ ಅಂತ ಒಂದು ಇನ್ವಿಟೇಷನ್ ಕಳಿಸಲ್ಲ ನಿಮಗೆ. ಈ ಸೀಸನ್ ಮುಗಿದಿದ ತಕ್ಷಣ ಮುಂದಿನ ಸೀಸನ್ಗೆ ಕಂಟೆಸ್ಟೆಂಟ್ಸ್ನ ಹುಡುಕಾಟ ಶುರು ಆಗುತ್ತೆ. ಆ ಕ್ರಿಯೇಟಿವ್ ಟೀಮ್ ಯಾವಾಗಲೂ ಬ್ಯುಸಿ ಇರ್ತಾರೆ, ಒಬ್ಸರ್ವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಯಾಕೆ ಆರ್ಟಿಸ್ಟ್, ನೀವು 2 ಪ್ರಶ್ನೆ ಕೇಳಿದ್ರಿ ಆಗಲೇ, ಆರ್ಟಿಸ್ಟ್ಗಳನ್ನ ಯಾಕೆ ಹೆಚ್ಚಿಗೆ ತಗೋತಾರೆ ಅಂತಲೂ ಕೇಳಿದ್ರಿ, ಈಗ ಟ್ರಾಲ್ ಆಗಿರೋರನ್ನ ಯಾಕೆ ತಗೋತಾರೆ ಅಂತ 2 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆ್ಯಕ್ಟರ್ಸ್ನ ಯಾಕೆ ತಗೋತಾರೆ ಅಂದರೆ, ಜನ ಯಾರನ್ನ ನೋಡೋದಕ್ಕೆ ಇಷ್ಟಪಡ್ತಾರೋ, ಜನ ಯಾರ ಜೊತೆ ಕನೆಕ್ಟ್ ಆಗಿರ್ತಾರೋ. ಈಗ ನೋಡಿ, ಸೀರಿಯಲ್ ಅವರು ಪ್ರತಿದಿನ ಸೀರಿಯಲ್ ಟಿವಿನಲ್ಲಿ ಬರ್ತಾ ಬರ್ತಾ ಜನರಿಗೆ ನಾವು ಒಂಥರ ಮನೆ ಮಕ್ಕಳಾಗ್ಬಿಟ್ಟಿರ್ತೀವಿ. ನನ್ನ ವೈಯಕ್ತಿಕ ವಿಚಾರಗಳು ಗೊತ್ತಿಲ್ಲದೆ ಇದ್ರು, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಮುದ್ದುಲಕ್ಷ್ಮಿ ಅಂತ ಕರೀತಾರೆ, ಪ್ರೀತಿ ತೋರಿಸ್ತಾರೆ, ಹೇಗಿದ್ಯಮ್ಮ ಅಂತ ಮಾತಾಡಿಸ್ತಾರೆ. ಅದು ನಾವು ಗಳಿಸಿರುವಂತಹ ಪ್ರೀತಿ. ಅವರು ಇವಾಗ ರೋಡಲ್ಲಿ ಹೋಗುವಾಗಲೇ ಆ ಥರ ಮಾತಾಡಿಸ್ಬೇಕಾದ್ರೆ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆಯಲ್ಲಿ ಪಾತ್ರವಲ್ಲದೆ ನಮ್ಮ ವೈಯಕ್ತಿಕ ಒಂದು ಪರ್ಸ್ನಾಲಿಟಿ ಹೇಗಿದೆ ಅಂತ ನೋಡುವಂಥ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಸೀರಿಯಲ್ ಅವರಿಗಾಗಿರಬಹುದು, ಸಿನಿಮಾ ಅವರಿಗಾಗಿರಬಹುದು ಒಂದು ಆಪರ್ಚುನಿಟಿ. ಟ್ರಾಲ್ ಆಗಿರೋರ್ನ ಯಾಕೆ ಕರೆಸ್ತಾರೆ ಅಂದರೆ, ಸೋಷಿಯಲ್ ಮೀಡಿಯಾನು ಒಂದು ಎಂಟರ್ಟೈನ್ಮೆಂಟ್ನ ಸೋರ್ಸ್ ಸರ್. ಅದು ಪಾಸಿಟಿವ್ ನೆಗೆಟಿವ್ ಅಂತ ಬರಲ್ಲ. ಸೀರಿಯಲಲ್ಲಿ ನೆಗೆಟಿವ್ ಮಾಡೋರು ಹಂಗಿದ್ರೆ ನೆಗೆಟಿವ್ ಅಂತ ಹೇಳೋದಕ್ಕಾಗಲ್ಲ, ಅಂದರೆ ಅವ್ರಿಗೆ ಕೊಟ್ಟಂತಹ ಪಾತ್ರ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಆಗೋದು ಅವರ ಟ್ಯಾಲೆಂಟ್, ಅದು ಪಾಸಿಟಿವ್ ನೆಗೆಟಿವ್ ಅವ್ರಿಗೆ ಅದು ಬೇಡ. ಆದರೆ ನನ್ನ ಜನರನ್ನು ರೀಚ್ ಆಗಬೇಕು. ನಾನು ಕಂಟೆಂಟ್ ಕ್ರಿಯೇಟರ್, ನನಗೆ ಇದು ಮಾಡೋದಕ್ಕೆ ಎಬಿಲಿಟಿ ಇದೆ, ಈ ರೂಟಲ್ಲಿ ಹೋದರೆ ನಾನು ಜನರನ್ನ ತಲುಪ್ತೀನಿ ಅನ್ನೋದು ಟ್ರಾಲ್ ಆಗೋರ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಮನಸ್ಸಲ್ಲಿರುತ್ತೆ. ಸೊ ಜನ ಯಾವಾಗ ಬೈಕೊಂಡಾದ್ರೂ ಇಷ್ಟಪಟ್ಟಾದ್ರೂ ಅವರ ಕಂಟೆಂಟ್ನ ನೋಡ್ತಾರೆ. ಹೇಗೆ ಸೀರಿಯಲ್ನ ಬೈಕೊಂಡಾದ್ರೂ ಇಷ್ಟಪಟ್ಟಾದ್ರೂ ನೋಡ್ತಾರಲ್ಲ, ಹಾಗೆ. ಅಂದರೆ ಈಗ ಎಂಟರ್ಟೈನ್ಮೆಂಟ್ನ ಸೋರ್ಸ್ ತುಂಬ ವೈಡ್ ಆಗಿದೆ. ಮುಂಚೆ ಆದರೆ ಸಿನಿಮಾ, ಟಿವಿ 2 ಇತ್ತು. ಈಗ ಮೊಬೈಲ್ ಫೋನ್ ಇರೋದ್ರಿಂದ, ವೆಬ್ ಸೀರೀಸ್ ಇರೋದ್ರಿಂದ ನಿಮ್ಗೆ 30 ಸೆಕೆಂಡ್ ಸಾಕು ಕಂಟೆಂಟ್ನ ಇಷ್ಟಪಡೋದಕ್ಕೆ. ಇಷ್ಟ ಆಗಿಲ್ವಾ, ಹಿಂಗೆ ಸ್ವೈಪ್ ಮಾಡ್ತಾರೆ. ಇಷ್ಟ ಆಯ್ತಾ, ಮತ್ತೆ ಅದೇ ಪ್ರೊಫೈಲಿಗೆ ಹೋಗಿ ಮತ್ತಷ್ಟು ಕಂಟೆಂಟ್ನ ನೋಡ್ತಾರೆ. ಸೊ ಹಾಗಾಗಿ ವೈ ನಾಟ್, ಅವ್ರನ್ನ ಯಾಕೆ ಕರೆಸಬಾರ್ದು? ಅಲ್ಲಿ 30 ಸೆಕೆಂಡಲ್ಲೇ ಅಷ್ಟು ಕಂಟೆಂಟ್ ಕೊಡ್ತಾರೆ ಅನ್ನೋದಾದ್ರೆ, ಇಲ್ಲಿ 30 ದಿನ, 60 ದಿನ, 70 ದಿನ, 100 ದಿನ ಇದ್ರೆ ಎಷ್ಟು ಕಂಟೆಂಟ್ ಕೊಡ್ಬೋದು ಅನ್ನೋ ಯೋಚನೆನೂ ಚಾನೆಲ್ ಮಾಡಿರುತ್ತೆ. ಆ್ಯಂಡ್ ಆಪರ್ಚುನಿಟೀಸ್ ಅಂತ ಹೇಳಿದಾಗ, ಇವಾಗ ಇವ್ರನ್ನೇ ಯಾಕೆ ಕರೆಸ್ಬೇಕು ಅಂದರೆ, ಅವರು ವಿಸಿಬಲ್ ಇದ್ದಾರೆ ಸರ್. ಯಾರು ಮನೆಯಲ್ಲಿ ಸುಮ್ಮನೆ ಕೂತಿದ್ದಾರೆ, ಸಾಧನೆ ಮಾಡಿರ್ತಾರೆ, ಆದರೆ ಅವರ ಹೆಸರು ಕೂಡ ನಮಗೆ ಗೊತ್ತಿರಲ್ಲ. ಈಗ ನಮ್ಮ ಪಕ್ಕದ ಮನೆಯಲ್ಲಿರೋರೇ ಏನೋ PhD ಮಾಡಿ ತುಂಬ ಸಾಧನೆ ಮಾಡಿರ್ತಾರೆ, ಆದರೆ ಅವರ ಪರಿಚಯನೇ ನಂಗಿರಲ್ಲ. ನನಗೆ ಪರಿಚಯ ಇಲ್ದಿರುವಾಗ ಚಾನಲ್ಗೆ ಹೇಗಿರುತ್ತೆ ಪರಿಚಯ? ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಿದೆ, ವಿಸಿಬಿಲಿಟಿ ಇಲ್ಲ ಅಂದರೆ ಕಳೆದು ಹೋಗ್ತೀವಿ. ನಾವು ಮಾಡೋ ಕೆಲಸ ಜನರಿಗೆ ಕಾಣಿಸ್ಬೇಕು, ಚಾನಲ್ಗಳಿಗೆ ಕಾಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹುಡುಕೊಂಡು ಬರ್ತಿದ್ರ ಸರ್ ನೀವು? ಇಲ್ಲ ಅಲ್ವಾ? ಅದು ಕರೆಕ್ಟ್. ಈಗ ಒಂದು ಎಲೆಮರೆ ಕಾಯಿನಂತೆ ಇರ್ತಾರೆ, ಅಂತವ್ರನ್ನ ಇಂಥ ಮುಖ್ಯ ಭೂಮಿಕೆಗಳಿಗೆ ತಂದಾಗ ಇನ್ನು ಕರ್ನಾಟಕದಾದ್ಯಂತ, ದೇಶಾದ್ಯಂತ ಪರಿಚಯ ಆಗ್ಬೋದಲ್ವಾ? ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದಲ್ವಾ? ಈಗ ಅಲ್ಲಿದ್ದಾರೆ, ಅವ್ರು ಅಲ್ಲೇ ಇರ್ಬಿಡ್ಲಿ, ಯಾರು ಮುಂದೆ ಇದ್ದಾರೆ ಬರೀ ಅವ್ರನ್ನೇ ತರಣ ಅನ್ನೋದು ಆ ಭಾವನೆಗಿನ್ನ ಇಂಥವ್ರನ್ನೂ ಒಂದಿಬ್ರನ್ನ ಆ್ಯಡ್ ಮಾಡಿದ್ರೆ, ಓ ಇಂಥವ್ರು ಇದಾರ ನಮ್ಮ ರಾಜ್ಯದಲ್ಲಿ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ. ಅವ್ರನ್ನ ಪ್ರೀತಿ ಮಾಡುವಂತ ಇದನ್ನ ಕಲ್ಚರ್ ಇನ್ನೂ ಜಾಸ್ತಿ ಬೆಳೆಸ್ಕೋತಾರೆ. ಇಂಥವ್ರು ಇದಾರೆ, ಅಂತವ್ರಿಗೂ ನಾವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಜನ ಅದನ್ನ ನೋಡ್ತಿಲ್ಲ ಅಂತ ತಾನೇ ಸರ್? ಅಂದ್ರೆ ಅವ್ರಿಗೆ ಇಂಥವ್ರನ್ನ ಹೆಂಗ್ ಪಳಗಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಅಂತ. ಯಾಕೆಂದ್ರೆ ಇವ್ರಿಗಾದ್ರೆ ಸ್ಕ್ರಿಪ್ಟ್ ಕೊಟ್ಟು ರೆಡಿ ಮಾಡಿ ಇರ್ತಾರೆ. ಸೊ ಕೆಲವೊಂದು ಆ ರೀತಿ ಇರುತ್ತೆ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.